ಒಂದ್ ಕಾಲದಲ್ಲಿ ರಾಮಾಪುರ ಅನ್ನುವ ಊರಿನಲ್ಲಿ ಲಕ್ಷ್ಮಿ ಅನ್ನುವ ಮಹಿಳೆ ಇದ್ರು. ಲಕ್ಷ್ಮಿಯ ಮಗನ ಹೆಸರು ಸಂತೋಷ್. ಸಂತೋಷ್ನ ಹೆಂಡತಿಯ ಹೆಸರು ಕಾವ್ಯ. ಲಕ್ಷ್ಮಿಗೆ ಹೆಣ್ಮಕ್ಳು ಇಲ್ಲ ಅನ್ನೋ ಕಾರಣದಿಂದ ಸೊಸೆಯಾದ ಕಾವ್ಯನ ತನ್ನ ಹೆತ್ತು ಮಗಳ ತರ ನೋಡ್ಕೊಂಡ್ಲು. ಲೋ ಸಂತೋಷ್, ಇಲ್ ಬಾರೋ. ಏನಮ್ಮ? ನಮ್ಮೂರಲ್ಲಿ ಏನೋ ಹೊಸ್ದಾಗಿ ಬಟ್ಟೆ ಅಂಗಡಿ ಶುರು ಮಾಡಿದಾರಂತೆ. ಅದಕ್ಕೇನಮ್ಮ? ಅದು ನನಗೆ ಕಾಲ್ ನೋವು, ಅಷ್ಟು ದೂರ ನಡ್ಕೊಂಡು ನನ್ನಿಂದ ಹೋಗಕ್ಕಾಗಲ್ಲ. ಇವಾಗ ನಾನೇನ್ ಮಾಡ್ಬೇಕಮ್ಮ? ನಾನು ಹೇಳೋದನ್ನ ಗಮನ ಇಟ್ಟು ಕೇಳೋ. ನನ್ನ ಸೊಸೆ ಹತ್ರ ರೇಷ್ಮೆ ಸೀರೆ ಇಲ್ಲ ಕಣೋ. ಅದಕ್ಕೆ ನೀನ್ ಹೋಗಿ ಒಂದು 4-5 ರೇಷ್ಮೆ ಸೀರೆಗಳನ್ನ ಅವಳಿಗೋಸ್ಕರ ತಗೊಂಡ್ ಬಾ. ಸರಿ, ಆದ್ರೆ ನಿನಗೆ ಸೀರೆ ಬೇಡ್ವಾ ಅಮ್ಮ? ಹಾಗೆ ಅವರು ಮಾತಾಡ್ತಾ ಇದ್ದಾಗ ಅಲ್ಲಿಗೆ ಪಕ್ಕದ ಮನೆ ಸುಜಾತ ಬಂದ್ರು. ಬಾಮ್ಮ ಸುಜಾತ. ನಮಸ್ಕಾರ ಆಂಟಿ. ಏನಮ್ಮ ಸುಜಾತ, ಇಲ್ ಬಂದಿದೀಯಾ? ಅಮ್ಮ, ಸರಿ, ನೀನು ಹೇಳಿದ ಹಾಗೇನೆ ನಾನು ಅಂಗಡಿಗೆ ಹೋಗಿ ರೇಷ್ಮೆ ಸೀರೆ ತಗೊಂಬರ್ತೀನಿ. ಸರಿಯಪ್ಪ, ಹೋಗ್ಬಿಟ್ಬಾ. ಹೌದು ಸುಜಾತ, ಏನು ಹೊಸ್ದಾಗಿ ನಮ್ಮನೆ ಕಡೆ ಬಂದಿದೀಯಾ? ಪಕ್ಕದ ಮನೇಲಿ ಇದ್ರು ಕೂಡ ಯಾವಾಗ್ಲೂ ನಮ್ಮನೆಗೆ ಬರಲ್ಲ ಅಲ್ವಾ ನೀನು? ಇವತ್ತೇನೋ ಹೊಸ್ದಾಗಿ ಈ ಕಡೆ? ನನ್ ಸೊಸೆ ಗರ್ಭಿಣಿಯಾಗಿರೋ ವಿಷಯ ನಿನಗೆ ಗೊತ್ತು ಅಲ್ವಾ? ಗೊತ್ತು. ನಾಳೆ ನನ್ ಸೊಸೆಗೆ ನಾವು ಸೀಮಂತ ಮಾಡ್ತಾ ಇದ್ದೀವಿ, ಅದಕ್ಕೆ ಬಂದೆ. ಹೌದಾ? ಒಳ್ಳೆ ವಿಷಯನೇ ಹೇಳಿದೀಯಾ. ಹಾಗಾದ್ರೆ ನಾನು ನನ್ನ ಸೊಸೆ ಕಾವ್ಯನ ಕರ್ಕೊಂಡು ನಾಳೆ ಬರ್ತೀನಿ. ಅಯ್ಯಯ್ಯೋ, ನಿನ್ ಸೊಸೆ ಯಾಕೆ? ನೀವು ಮಾತ್ರ ಬಂದ್ರೆ ಸಾಕು. ಅರೆ, ನಾನ್ ಮಾತ್ರ ಯಾಕೆ ಬರ್ಬೇಕು? ನಾನು ಎಲ್ಲಿಗೆ ಹೋದ್ರೂ ಕೂಡ ನನ್ ಸೊಸೆನ ಜೊತೆ ಕರ್ಕೊಂಡೋಗ್ತೇನೆ. ಅವಳೊಬ್ಳೇ ಪಾಪ ಮನೆಯಲ್ಲಿ ಏನ್ ಮಾಡ್ತಾಳೆ? ಹಾಗಲ್ಲ, ಅವಳು ನನ್ ಮನೆಗ್ ಬರದೇ ಇರೋದೇ ಒಳ್ಳೇದು. ಆದ್ರೆ ಯಾಕೆ? ಅದು ಮದ್ವೆಯಾಗಿ ಇಷ್ಟು ವರ್ಷ ಆದ್ರೂ ಕೂಡ ಇನ್ನೂ ಅವಳಿಗೆ ಮಕ್ಳಾಗ್ಲಿಲ್ಲ ಅಲ್ವಾ? ಅದಕ್ಕೆ ಅಂತ ಹುಡುಗಿ ಇಂಥ ಫಂಕ್ಷನ್ಗೆಲ್ಲ ಬರ್ಬಾರ್ದಲ್ವಾ? ಏನ್ ಸುಜಾತ, ಏನು ತಾಯಿ ಆಗ್ಲಿಲ್ಲ ಅಂದ್ರೆ ಅವಳು ಮನುಷ್ಯ ಅಲ್ವಾ? ಹಾಗೆ ಹೇಳ್ಬೇಡ. ಅರೆ, ನಾನೇನೋ ನಿನ್ ಮಗಳನ್ನ ಹಾಗೆ ಹೇಳದ್ನಾ? ಸೊಸೆನ ತಾನೇ ಹೇಳಿದ್ದು, ಅದಕ್ಕೆ ಯಾಕೆ ಹೀಗ್ ಮಾಡ್ತೀಯಾ? ಸೊಸೆ ಆದ್ರೆ ಏನಿವಾಗ? ಅವಳನ್ನ ಮಗಳ ತರ ನೋಡ್ಕೊಳ್ಬೇಕಾಗಿರೋ ಜವಾಬ್ದಾರಿ ನಂದು. ಅಯ್ಯೋ, ಸರಿ ಸರಿ, ಕಿರ್ಚ್ಬೇಡ. ಇನ್ ಯಾವಾಗ್ಲೂ ನಿನ್ ಸೊಸೆನ ನಾನು ಏನು ಹೇಳಲ್ಲ. ಹಾಗ್ ಬಾ ನನ್ ದಾರಿಗೆ. ನನಗೆ ನಿಮ್ಮಂತ ಅತ್ತೆ ಸಿಕ್ಕಿದ್ದು ನಾನ್ ಮಾಡಿರೋ ಅದೃಷ್ಟ. ಇಲ್ಲಿ ನೋಡಿ ಸುಜಾತ ಅವ್ರೆ, ನಮ್ಮ ಅತ್ತೆ ನನಗೆ ಬರೀ ಅತ್ತೆ ಮಾತ್ರ ಅಲ್ಲ, ನನಗೆ ಹೆತ್ತ ತಾಯಿಗೆ ಸಮಾನ. ನಿಮ್ಮಿಬ್ರು ಅನುಬಂಧ ನನಗೆ ಇವಾಗ ಅರ್ಥ ಆಯ್ತು. ಇನ್ ಯಾವಾಗ್ಲೂ ಈ ರೀತಿ ನಾನ್ ಮಾತಾಡಲ್ಲ. ಹಾಗೆ ಲಕ್ಷ್ಮಿ ತನ್ನ ಸೊಸೆಯಾದ ಕಾವ್ಯನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋದನ್ನ ನೋಡಿ ಸುಜಾತಾಳಿಗೆ ಹೊಟ್ಟೆ ಕಿಚ್ಚಾಯ್ತು. ಈ ಲಕ್ಷ್ಮಿ ತುಂಬಾ ಓವರ್ ಆಗಿ ಮಾಡ್ತಿದ್ದಾಳೆ. ಸೊಸೆನ ಹೆತ್ತ ಮಗಳು ತರ ನೋಡ್ಕೊಳ್ತಿದ್ದಾಳೆ. ನನ್ಗಂತೂ ಈ ಪದ್ಧತಿ ಸ್ವಲ್ಪ ಇಷ್ಟ ಆಗ್ತಿಲ್ಲ. ಏನಾದ್ರೂ ಮಾಡಿ ಅವರಿಬ್ರನ್ನ ಬೇರೆ ಬೇರೆ ಮಾಡ್ಬೇಕು. ಹಾಗೆ ಸುಜಾತ ಲಕ್ಷ್ಮಿ ಕಾವ್ಯ ಮಧ್ಯದಲ್ಲಿ ಜಗಳ ಉಂಟು ಮಾಡ್ಬೇಕು ಅಂತ ಅಂದ್ಕೊಂಡ್ಲು. ಒಂದಿನ ಲಕ್ಷ್ಮಿ ಮನೆಯಲ್ಲಿ ಇಲ್ದೇ ಇರೋ ಸಮಯ ನೋಡಿ ಕಾವ್ಯಳ ಹತ್ರ ಬಂದು ಸುಜಾತ ಹೀಗೆ ಹೇಳಿದ್ಲು. ಏನ್ ಸುಜಾತ ಅವ್ರೆ, ಬನ್ನಿ ಒಳಗೆ. ನಿಮ್ಮ ಅತ್ತೆ ಇಲ್ವಾ? ಮನೇಲಿಲ್ಲ, ಏನೋ ಒಂದು ಕೆಲ್ಸಕ್ಕೋಸ್ಕರ ಹೊರಗಡೆ ಹೋಗಿದ್ದಾರೆ. ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕಮ್ಮ. ಹೌದಾ, ಏನದು? ಅದು ಅದು ಏನಂದ್ರೆ, ನಿನ್ನೆ ನಿಮ್ಮತ್ತೆ ಹುಡುಗಿ ನೋಡಕ್ ಹೋಗಿದ್ರಂತೆ. ಯಾವ ಹುಡುಗಿನಾ? ಅದೇಮ್ಮ, ನಿನಗೆ ಮಕ್ಳಾಗ್ತಿಲ್ವಲ್ಲ, ಅದಕ್ಕೆ ನಿನ್ ಗಂಡನಿಗೆ ಬೇರೆ ಹುಡುಗಿ ನೋಡಕ್ಕೆ ಹೇಳಿದ್ರು. ಈ ವಿಷಯ ನಿನ್ನ ಹತ್ರ ಹೇಳ್ಬಾರ್ದು ಅಂತಾನು ಹೇಳಿದ್ರು. ಸುಮ್ನೆ ನಿನ್ ಮುಂದ್ಗಡೆ ಅವಳು ಒಳ್ಳೆಯವಳ ತರ ನಾಟಕ ಮಾಡ್ತಿದ್ದಾಳೆ. ಹಾಗೆ ಸುಜಾತ ಕಾವ್ಯ ಹತ್ರ ತುಂಬಾನೇ ಸುಳ್ಳು ಹೇಳಿ ಅವಳ ಮನ್ಸನ್ನ ಬದಲಾಯಿಸಿದ್ಲು. ಇನ್ನೊಂದ್ ಪಕ್ಕ ಅವಳು ಲಕ್ಷ್ಮಿ ಹತ್ರ ಹೋದ್ಲು. ಅವಳತ್ರನೂ ಏನಾದ್ರೂ ಹೇಳೋದಕ್ಕೋಸ್ಕರ. ಲಕ್ಷ್ಮೀ ಲಕ್ಷ್ಮೀ. ಏನ್ ಸುಜಾತ ಹಾಗೆ ಜೋರಾಗಿ ಕರೀತಾ ಇದೀಯಾ? ನಮ್ಮ ಎದುರು ಮನೆ ಪ್ರಮೀಳಾ ಇಲ್ಲ? ಇದ್ದಾಳೆ. ಏನ್ ಅವಳಿಗೆ? ಅವಳ ಮಗನಿಗೆ ಮದ್ವೆಯಾಗಿ 4 ವರ್ಷ ಆಯ್ತು. ಆದ್ರೆ ಸೊಸೆಗೆ ಮಕ್ಳಾಗ್ಲಿಲ್ಲ. ಹಾಗೆ ಮಕ್ಳಾಗ್ಲಿಲ್ಲ ಅನ್ನೋ ಕಾರಣದಿಂದಾನೆ ಅವರಿಗೆ ದುರದೃಷ್ಟ ಬಂದು ವ್ಯಾಪಾರ ಎಲ್ಲ ಹಾಳಾಗೋಯ್ತಂತೆ. ಹೌದಾ? ಮತ್ತಿನ್ನು ಏನಂದ್ಕೊಂಡೆ? ಮಕ್ಳಿಲ್ದೇ ಇರುವ ಮನೆ ಸ್ಮಶಾನಕ್ಕೆ ಸಮಾನ. ಅದಕ್ಕೆ ನಾನಿನ್ನ ಹತ್ರ ಒಂದು ವಿಷಯ ಹೇಳ್ತೀನಿ, ಕೇಳು. ಏನದು? ಇವಾಗ್ಲೂ ಏನೂ ಹಾಳಾಗೋಗಿಲ್ಲ. ನನ್ ಮಾತ್ ಕೇಳಿ ನಿನ್ ಮಗನಿಗೆ ಬೇರೆ ಮದುವೆ ಮಾಡು. ಹಾಗೆ ಮಾಡ್ಬೇಕಂದ್ರೆ ನನ್ನ ಸೊಸೆ ಒಪ್ಕೊಳ್ಳಲ್ಲ. ಅದಕ್ಕೇನೆ ಅವಳನ್ನ ಮೊದಲು ಮನೆಯಿಂದ ಹೊರಗಡೆ ಹಾಕ್ಬಿಡು. ಹಾಗೆ ಸುಜಾತ ಹೇಳಿದ್ದನ್ನ ಕೇಳಿ ಲಕ್ಷ್ಮಿಗೆ ಕಾವ್ಯ ಮೇಲೆ ತುಂಬಾನೇ ಕೋಪ ಬಂತು. ನಾನು ಅಂದ್ಕೊಂಡಿದ್ದ ಕೆಲ್ಸ ಎಲ್ಲ ಮುಗೀತು. ಅವರಿಬ್ರು ಮಧ್ಯದಲ್ಲಿ ಇನ್ನೂ ಜಗಳ ಬರುತ್ತೆ.
ಅವ್ರಿಬ್ರು ಜಗಳ ಮಾಡ್ತಾ ಇದ್ರೆ ಅದನ್ ನೋಡಿ ನಾನು ಸಂತೋಷ ಪಟ್ಕೋತೀನಿ. ಇಲ್ ನೋಡು ಕಾವ್ಯ, ನಾನು ಎಷ್ಟೋ ವರ್ಷಗಳು ಕಾದಿದ್ದೀನಿ, ಆದ್ರೆ ಯಾವುದೇ ಲಾಭನೂ ಇಲ್ಲ. ನಿನಗೆ ಮಕ್ಳು ಹುಡ್ತಾ ಇಲ್ಲ. ನಾನೊಂದು ನಿರ್ಧಾರ ಮಾಡಿದ್ದೀನಿ. ಏನದತ್ತೆ? ಇವತ್ತಿಂದ ನೀನು ಈ ಮನೆಯಲ್ಲಿ ಖಂಡಿತ ಇರ್ಲೇಬಾರ್ದು. ಈ ಮನೆ ಬಿಟ್ಟು ಹೊರಗಡೆ ಹೋಗ್ಬಿಡು. ಆವಾಗ್ಲೇ ನನ್ ಮಗನಿಗೆ ಬೇರೆ ಮದುವೆ ನಾನು ಮಾಡಿಡಕ್ಕಾಗುತ್ತೆ. ಹಾಗಂತ ಲಕ್ಷ್ಮಿ ಕಾವ್ಯನ ಮನೆ ಬಿಟ್ಟು ಹೊರಗಡೆ ಹಾಕಿದ್ಲು. ಕಾವ್ಯ ಚಿಕ್ಕ ವಯಸ್ಸಿಂದಾನೆ ದುರ್ಗಾಮಾತೆಯ ಭಕ್ತೆ ಅನ್ನೋದ್ರಿಂದ ಅವಳು ತಕ್ಷಣ ದುರ್ಗಾಮಾತೆಯ ದೇವಸ್ಥಾನಕ್ಕೆ ಹೋದ್ಲು. ಅಮ್ಮ ದುರ್ಗಮ್ಮ, ಚಿಕ್ಕ ವಯಸ್ಸಿಂದ ನಿನ್ನನ್ನೇ ನಂಬ್ಕೊಂಡು ನಾನು ಬಾಳ್ತಾ ಇದ್ದೀನಿ. ತಾಯಿ ತರ ನೋಡ್ಕೊಳ್ತಾ ಇದ್ದ ನಮ್ಮ ಅತ್ತೆ ನನ್ನ ಮನೆಯಿಂದ ಆಚೆ ಹಾಕಿದ್ರು. ಇನ್ನು ನನಗೆ ಸಾಯೋದ್ ಮಾತ್ರ ದಾರಿ. ಹಾಗಂತ ಅಳುತ್ತಾ ಆ ರಾತ್ರಿ ಅಲ್ಲೇ ಮಲ್ಕೊಂಡ್ಲು. ಕಾವ್ಯನ ನೋಡಿ ದುರ್ಗಾದೇವಿಗೆ ತುಂಬಾನೇ ಬೇಜಾರಾಯಿತು. ಆ ದಿನ ರಾತ್ರಿ ದುರ್ಗಾದೇವಿ ಅಲ್ಲಿ ಪ್ರತ್ಯಕ್ಷವಾದ್ರು. ನಿದ್ದೆ ಮಾಡ್ತಾ ಇದ್ದ ಕಾವ್ಯನ ಗರ್ಭಿಣಿಯಾಗೋ ತರ ಮಾಡಿದ್ರು ದುರ್ಗಾಮಾತೆ. ಹಾಗೇನೆ ಲಕ್ಷ್ಮಿಯ ಕನಸಲ್ಲಿ ಹೋಗಿ ಈ ರೀತಿ ಹೇಳಿದ್ರು. ಕಾವ್ಯ ತುಂಬಾ ಒಳ್ಳೆಯವಳು, ಒಳ್ಳೆ ಗುಣ ಅವಳದು. ನಿನ್ನ ಚೆನ್ನಾಗಿ ನೋಡ್ಕೊಳ್ತಾಳೆ. ಇನ್ನೊಬ್ರ ಮಾತನ್ನ ಕೇಳಿ ಒಬ್ಳು ಹೆಣ್ಮಗುನ ಮನೆಯಿಂದ ಹೊರಗಡೆ ಕಳ್ಸೋದು ದೊಡ್ಡ ಪಾಪ. ಕಾವ್ಯ ಇವಾಗ ಗರ್ಭಿಣಿ. ತಕ್ಷಣ ನನ್ನ ದೇವಸ್ಥಾನದಲ್ಲಿರುವ ನಿನ್ ಸೊಸೆನ ಮನೆ ಕರ್ಕೊಂಡ್ ಬಾ. ಹಾಗಂತ ದುರ್ಗಮ್ಮ ಹೇಳಿದ್ರಿಂದ ಲಕ್ಷ್ಮಿ ಬೇಜಾರಿಂದ ದೇವಸ್ಥಾನಕ್ಕೆ ಹೋಗಿ ಸೊಸೆನ ಮನೆ ಕರ್ಕೊಂಡ್ ಬಂದ್ಲು. ಆ ದಿನದಿಂದ ಪುನಃ ಕಾವ್ಯನ ಹೆತ್ತ ಮಗಳು ತರ ಅವರು ನೋಡ್ಕೊಂಡ್ರು. ಹಾಗೆ ಕೆಲವು ದಿನಗಳ ನಂತರ ಕಾವ್ಯಳಿಗೆ ಒಂದು ಮಗು ಹುಟ್ಟಿತು. ಇವಾಗ ಆ ಕುಟುಂಬನೇ ತುಂಬಾ ಸಂತೋಷವಾಗಿತ್ತು.